ಕೊಳೆತ ಹಾಗೂ ಹುಳು ಹಿಡಿದ ಮಾವಿನ ಹಣ್ಣಿನಿಂದ ರಸ ತಯಾರಿಸುತ್ತಿದ್ದ ಘಟಕದ ಮೇಲೆ ದಾಳಿ. ಎಫ್ಎಸ್ಎಸ್ಎಐ ಆಘಾತಕಾರಿ ವಿಡಿಯೋ ವೈರಲ್. ಗುಜರಾತ್ನ ಮೆಹಸಾನದಲ್ಲಿ ಮಾವಿನ ರಸ ಉತ್ಪಾದನಾ ಘಟಕವೊಂದರ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ದಾಳಿ ನಡೆಸಿದ್ದು, ರಸ ತಯಾರಿಕೆಗೆ ಬಳಸುತ್ತಿದ್ದ ಕೊಳೆತ ಹಾಗೂ ಹುಳು ಹಿಡಿದ ಮಾವಿನ ಹಣ್ಣುಗಳ ಬೃಹತ್ ಸಂಗ್ರಹವನ್ನು ಪತ್ತೆ ಹಚ್ಚಿದೆ. ದಾಳಿಯ ವೇಳೆ ವಶಪಡಿಸಿಕೊಳ್ಳಲಾದ ಮಾವಿನ ಹಣ್ಣುಗಳು ಸಂಪೂರ್ಣವಾಗಿ ಹಾಳಾಗಿದ್ದು, ಶಿಲೀಂಧ್ರ ಹಾಗೂ ಕೀಟಗಳು ಮುತ್ತಿಕೊಂಡಿದ್ದ ದೃಶ್ಯಗಳು ಎಫ್ಎಸ್ಎಸ್ಎಐ ಹಂಚಿಕೊಂಡ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೋಚರಿಸಿವೆ. ಬೇಸಿಗೆಯ ಸಮಯದಲ್ಲಿ ತಾಜಾ ರಸಗಳು, ಐಸ್ ಕ್ರೀಂಗಳು ಮತ್ತು ಸಿಹಿ ತಿಂಡಿಗಳಿಗೆ ಮಾವಿನ ಹಣ್ಣಿನ ತಿರುಳಿನ ಬೇಡಿಕೆ ಹೆಚ್ಚಾಗಿರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ಹಾನಿಕಾರಕ ಹಣ್ಣುಗಳ ಬಳಕೆ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುವಂತಿದೆ. ಕೊಳೆತ ಹಣ್ಣುಗಳನ್ನು ಸೇವಿಸುವುದರಿಂದ ಆಹಾರ ವಿಷ, ವಾಂತಿ, ಅತಿಸಾರ ಮತ್ತು ಗಂಭೀರ ಹೊಟ್ಟೆಯ ಸೋಂಕುಗಳಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಎಫ್ಎಸ್ಎಸ್ಎಐ ತಂಡವು ರಸ ಸಂಸ್ಕರಣೆಗೂ ಮುನ್ನವೇ ದಾಳಿ ನಡೆಸಿ ದಾಸ್ತಾನು ವಶಕ್ಕೆ ಪಡೆದಿದ್ದು, ಉಲ್ಲಂಘನೆ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡಿದೆ. ಸಾರ್ವಜನಿಕರು ಹೊರಗಡೆ ಲಭ್ಯವಿರುವ ಪ್ಯಾಕ್ ಮಾಡಲಾದ ಅಥವಾ ಸಿದ್ಧಪಡಿಸಿದ ಮಾವಿನ ಪಾನೀಯಗಳನ್ನು ಸೇವಿಸುವಾಗ ಎಚ್ಚರಿಕೆ ವಹಿಸಬೇಕು ಎಂದು ಈ ಘಟನೆ ಎಚ್ಚರಿಕೆ ನೀಡಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.